ನೀವು ಬಣ್ಣ ಹಚ್ಚಿದಾಗ ಫಸ್ಟ್ ಬಣ್ಣ ಹಚ್ಚಿದಾಗ 3 ವರ್ಷ ನಿಮಗೆ ರಾಗಿಗುಡ್ಡ ಟೆಂಪಲ್ ಅಲ್ಲಿ ಶೂಟಿಂಗ್ ಆಗಿರುತ್ತೆ ಫಸ್ಟ್ ಸೀನ್ ನಿಮ್ಮದು. ಸೊ ಅಲ್ಲಿ ಬೆಂಗಳೂರಲ್ಲಿ ಪಾಸ್ ಆದಾಗ ರಾಗಿಗುಡ್ಡ ಟೆಂಪಲ್ ನೋಡಿದಾಗೆಲ್ಲ ನಿಮ್ಗೆ ಒಂಥರ ವಿಶೇಷ ಮೆಮೊರಿ ರಿಕಾಲ್ ಆಗ್ಬೋದಲ್ವಾ? ಆ ಥರ ಬರಲ್ಲ ನನಗೆಲ್ಲ ಬಟ್ ನನ್ನ ಜೊತೆ ಇರೋರಿಗೆಲ್ಲ ಹೇಳ್ತಾನೆ ಇರ್ತೀನಿ, ನಾನು ಇಲ್ಲೇ ಫಸ್ಟ್ ಶೂಟಿಂಗ್ ಮಾಡಿದ್ದು, ಅವ್ರು ಸಾಕು ಕಣೋ ಹೇಳಿದ್ಯಾ ಇಲ್ಲೇ ಮಾಡಿದ್ಯಾ ಅಂತ. ಇಲ್ಲ ಬಟ್ ನಾನು ಇಲ್ಲೇ ಮಾಡಿದ್ದು ನೋಡೋದು ಆ ಥರ ಖುಷಿಯಾಗಿ ಹೇಳ್ಕೊಳ್ತೀನಿ ಹೊರತು ನನಗೆ ಆ ಥರ ನಾಸ್ಟಾಲ್ಜಿಯಾ ಬರೋದಿಲ್ಲ. ಯಾಕಂದರೆ ತುಂಬ ಎಂಜಾಯ್ ಮಾಡಿರೋಂಥದ್ದು ಒಂದು ವಿಚಾರನ ತುಂಬ ಕಮ್ಮಿ ಮಾಡಿ ನಿಂತೋದಾಗ ಅದನ್ನು ತುಂಬ ಮಿಸ್ ಮಾಡ್ಕೊಳ್ತೀವಿ. ನನ್ನೊಂದು 15 years ಕರಿಯರ್ ಇತ್ತು, ಡಿಫ್ರೆಂಟ್ ಇದು ಮಾಡಿದ್ದೆ ಅಲ್ಲ. ಸೊ ಬಹಳಷ್ಟು ನೆನಪುಗಳು ತಲೆಯಲ್ಲಿದೆ. ಸೊ ಒಂದನ್ನು ಮಿಸ್ ಮಾಡ್ಕೊಳ್ಳಲ್ಲ ಅಥವಾ ಬೇಜಾರು ಮಾಡ್ಕೊಳ್ಳಲ್ಲ ಅಥವಾ ಇದು ಆಗಲ್ಲ. ಹಲವಾರು ವಿಚಾರಗಳು ತಲೆಯಲ್ಲೇ ಓಡ್ತಾ ಇರೋದ್ರಿಂದ ಸೊ ಪ್ರತಿಯೊಂದನ್ನು ನೆನೆಸ್ಕೊಂಡು ಈಗ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಅದೆಲ್ಲ ಅವಾಗ ಬರ್ತಾನೆ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ಖುಷಿ ಪಟ್ಬಿಡ್ತೀನಿ ಹೊರತು ಅಲ್ಲಿ ಹೋಗಿ ಖುಷಿ ಪಡಬೇಕು ಅಂತಿಲ್ಲ. ಬಟ್ ಆ ಥರ ರೀಸೆಂಟಾಗಿ ಮಾಡಿದ್ದು ನಾನು ಆಗುಂಬೆಗೆ ಹೋಗಿ ತುಂಬ ಎಂಜಾಯ್ ಮಾಡಿದೆ. ನಾನು ಮಾಲ್ಗುಡಿ ಡೇಸ್ ನಾನು ಮಾಡಿದ್ದು ಎಲ್ಲ ಇದ್ದ ಜಾಗ, ಆ ಶೂಟಿಂಗ್ ಮಾಡಿದ್ದು, ಆ ಮನೆಯವರು, ಅವತ್ತಿಗೆ ಚಿಕ್ಕ ಹುಡುಗರಿದ್ದವರೆಲ್ಲ ಈಗ ದೊಡ್ಡವರಾಗಿ ಹೋಗಿದ್ದಾರೆ. ಕಾಂಟ್ಯಾಕ್ಟ್ ಅನ್ನೋಕ್ಕಾಗಲ್ಲ, ಅಲ್ಲಿ ಚಿಕ್ಕ ಹಳ್ಳಿ. ಇವಾಗ ನಾವು ಫೋನ್ ಮಾಡ್ತೀವಿ, ಬಟ್ ಮೊನ್ನೆ ಒಂದು 3 months ಹಿಂದೆ ಕಾನ್ಷಿಯಸ್ ಆಗಿ ಹೋಗಿ ಅವ್ರನ್ನೆಲ್ಲ ಭೇಟಿ ಮಾಡಿ ಮಾತಾಡ್ಸ್ಕೊಂಡು ಬರಬೇಕು ಅಂತ ಹೋಗಿ ಬಂದೆ. ಅದು ತುಂಬ 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 ಖುಷಿ ಕೊಡ್ತು. ಖಂಡಿತ ಅದ್ರ ಬಗ್ಗೆ ಮಾಲ್ಗುಡಿ ಡೇಸ್ ಅದೊಂದು ಡಿಫ್ರೆಂಟ್ ಚಾಪ್ಟರ್ ಅದು, ಅದ್ರ ಬಗ್ಗೆ ಮಾತಾಡಲೇಬೇಕು. ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ನಾನು ಕೇಳ್ತಾ ಇದ್ದೆ. ನನಗೊಂದು ಸಹಜವಾದ ಒಂದು ಕ್ಯೂರಿಯಾಸಿಟಿ ಇದೆ. ನೀವು 3 ವರ್ಷ ಇದ್ದಾಗ ಸಿನಿಮಾ ರಂಗಕ್ಕೆ ಬಂದ್ರಿ ಅಂತ ನಮ್ಗೊಂದು ಎಲ್ರಿಗೊಂದು ಪ್ರಶ್ನೆ ಕಾಡೋದೇನಂದ್ರೆ, ಹಾಗಾದ್ರೆ ಎಜುಕೇಶನ್ ಮತ್ತೆ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡಿದ್ರು? ಯಾಕಂದ್ರೆ ಯಾವ ಸಿನಿಮಾ ನೋಡಿದ್ರು ಮಾಸ್ಟರ್ ಮಂಜುನಾಥ್ ಅವರು ಆವಾಗ, ಆಮೇಲೆ ನೀವು ನಾನ್ ಸ್ಟಾಪ್ ಆಗಿ ಸಿನಿಮಾನೇ ಮಾಡ್ತಿದ್ರೇನೋ ಅಂತ ವೀಕ್ಷಕರಿಗೆ ಫೀಲಿಂಗ್ ಇತ್ತು. ಸೊ ಎಜುಕೇಶನ್ ಹೇಗೆ ಆ ಥರ ಆಯಿತು. ಸೊ ಅದು ಸ್ವಲ್ಪ ಪರ್ಸೆಪ್ಷನ್ ಪ್ರಾಬ್ಲಮ್ ಅನಿಸುತ್ತೆ. ನಾನು ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ ಆ ಇದರಲ್ಲಿ. ಬಟ್ ಇವತ್ತಿನ ಕಾಲದ ಥರ ಅವತ್ತು ಸಿನಿಮಾಗಳು ಅಷ್ಟು ಬೇಗ ಶೂಟಿಂಗ್ ನಡೀತಾ ಇರಲಿಲ್ಲ. ಅಂದರೆ ಒಂದು ಆ್ಯಾವ್ರೇಜಲ್ಲಿ 3 ರಿಂದ 4 ತಿಂಗಳು, 5 ತಿಂಗಳು, 6 ತಿಂಗಳು ಶೂಟಿಂಗ್ ನಡೆಯೋದು. ಆ್ಯಂಡ್ ನನ್ನ ಪಾತ್ರಕ್ಕೆ ಬೇಕಾಗಿರುವಂಥ ಇದು ಸಿನಿಮಾ 3 hours ಸಿನಿಮಾಲಿ ನಾನು ಜಾಸ್ತಿ ಕಾಣಿಸ್ಕೊಳ್ತಾ ಇದ್ನೇನೋ, ಬಟ್ ನನ್ನ ಪಾತ್ರ ಇದು ಶೂಟಿಂಗ್ ನಂಬರ್ ಆಫ್ ಡೇಸ್ ಸ್ವಲ್ಪ ಕಮ್ಮಿನೇ ಇರ್ತಾ ಇತ್ತು. ಹಾಗಂತ ನಾನು ಸ್ಕೂಲ್ ರೆಗ್ಯುಲರ್ ಅಲ್ಲ. ನೀವು ಹೇಳಿದಾಗೆ ಹಲವಾರು ಸಿನಿಮಾಗಳು ಮಾಡ್ತಾ ಇದ್ದಿದ್ದರಿಂದ ಎಜುಕೇಷನ್ ತುಂಬ ಕಷ್ಟ ಆಯಿತು. ಅಲ್ಲಿ ನಾನು ನನ್ನ ಬಾಲ್ಯ ಸ್ನೇಹಿತ ಮತ್ತು ನಮ್ಮ ಟೀಚರ್ಸ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಎಸ್ಪೆಷಲಿ ನನ್ನ ಸ್ನೇಹಿತನಿಗೆ, ಯಾಕಂದರೆ ರವೀಂದ್ರ ಅಂತ ಅವನು ಇದೆಲ್ಲ ಹೆಚ್ಚು ಕಮ್ಮಿ ಹೇಳ್ಕೊಟ್ಟಿದ್ದೆ ಅವನು ನನಗೆ ಚಿಕ್ಕ ಹುಡುಗ ಇದ್ದಾಗ. ಯಾಕಂದರೆ ನಾನು ಯಾವುದೋ ಚಾಪ್ಟರ್ 1ಗೆ ಹೋಗಿರ್ತಾ ಇದ್ದೆ, ನೆಕ್ಸ್ಟ್ ಚಾಪ್ಟರ್ 5 ಹೋಗಿ ಕೂತ್ರೆ ನನಗೇನೂ ಅರ್ಥ ಆಗ್ತಾ ಇರಲಿಲ್ಲ. ಸೊ ಅವನು ನನ್ನ ಅಲ್ಲಿರೋ ಫ್ರೆಂಡ್ಸ್ ಎಲ್ಲರೂ ತುಂಬ ಎಫರ್ಟ್ ಹಾಕಿ, ಯಾಕಂದರೆ ಇವತ್ತಿನ ಥರ ಇವ್ನು ಮಾಸ್ಟರ್ ಮಂಜುನಾಥ್, ಇವನಿಗೆ ನಾವು ಇದು ಮಾಡ್ಬೇಕು ಆ ಥರ ಇರಲಿಲ್ಲ. ಸಿನಿಮಾ ನೋಡಿದ್ರೆ ಗೊತ್ತಿರೋದು ಅವ್ರಿಗೆಲ್ಲ. ಆ ಟೈಮಲ್ಲಿ ಏನಂದ್ರೆ ಸಿನಿಮಾ ಮಾಡ್ತಾ ಇದ್ದಾನಂತೆ. ಅದೇ ನಾನು ಕೇಳಬೇಕಂತಿದ್ದೆ. ಅಂದ್ರೆ